ಇನ್ನು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಈ ತರ ಗರಿಗೆದರುವಂತಹ ಸಂದರ್ಭದಲ್ಲಿ ರಾಜಕೀಯ ಚಟುವಟಿಕೆಗಳು ಅಷ್ಟಾಗಿ ಕಾಣಿಸ್ಕೊಳ್ಳಲ್ಲ. ಆದರೆ ಅವರು ಕೂಡ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಯಾರು ಆಗ್ತಾರೋ ಗೊತ್ತಿಲ್ಲ, ಅವರವರ ಹಣೆ ಬರ ಈ ರೀತಿಯಾಗಿ ಅವರ ಹೇಳಿಕೆಯನ್ನ ಕೊಟ್ಟು ದೊಡ್ಡ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಶೆಟ್ಟರ್ ಸಿಎಂ ಆಗ್ಲಿಲ್ವಾ, ಸಿಎಂ ಯಾರು ಬೇಕಾದರೂ ಆಗಬಹುದು, ಅಂತಿಮವಾಗಿ ಎಲ್ಲ ಹೈಕಮಾಂಡ್ ನೋಡಿಕೊಳ್ಳುತ್ತೆ, ಇದು ಅವರ ಹೇಳಿಕೆ. ಅವರು ಯತೀಂದ್ರ ಅವರು ಅಲ್ಲಿದ್ದಾಗ ಈಸ್ ಆಲ್ಸೋ ಕೇಪಬಲ್ಲು, ಜಾರಕಿಹೊಳಿ ವೈ ಈ ಕಾಂಟ್ ಬಿಕಮ್ ಎ ಸಿ ಎಂ ಅಂತ ಹೇಳಿದ್ದಾರೆ. ನಮ್ಮ ತಂದೆ ರೀತಿ ಎಲ್ಲ ಸಾಮರ್ಥ್ಯಗಳು ಅದೇ ಮತ್ತೆ ಕೇಪಬಲ್ ಅದರ ಅವರು ಸಿ ಎಂ ಪೋಸ್ಟಿಗೆ ಆಕಾಂಕ್ಷಿ ಅಂತ ಹೇಳಿರ್ಬೋದು. ಇದು ನಮ್ಮದ್ರಲ್ಲಿ ಕಾಂಗ್ರೆಸ್ಸು ಈಗ ಸಿದ್ದರಾಮಯ್ಯನವರು ಅದರ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ ಅಷ್ಟೇ ನಾನು ಹೇಳೋದು. ಒಂದು ಕಡೆಗೆ 5 ವರ್ಷ ಸಿ ಎಂ ಆಗ್ತಾರೆ ಅಂತ ಅಂದ್ಬಿಟ್ಟು ಇವರು ಸ್ವಾಮೀಜಿಯವರು ಕೋಡಿ ಮಠದ ಸ್ವಾಮೀಜಿಯವರು ಹೇಳ್ತಿದ್ರು. ಈ ಮೊನ್ನೆ ಕೂಡ ನಿಮ್ಮ ಮನೆಗೆ ಬಂದು ಹೋಗಿದ್ದಾರೆ, ಏನಾದ್ರು ರಾಜಕೀಯ ಬದಲಾವಣೆ ಗೊತ್ತಿಲ್ಲ ಬಂದು ನಿಮ್ಮ ಹತ್ರ ಏನೋ ಮಾತಾಡ್ತಾರೆ? ನನ್ನ ಹತ್ರ ಏನು ಮಾತಾಡಿಲ್ಲ ಈ ವಿಚಾರನ. ಅವ್ರ ಅಪ್ಪರ್ ನೋಡಕ್ಕೆ ಬಂದಿದ್ರು, ಅಪ್ಪರನ್ನ ಕಂಡು ಹೋದರು. ಸಂಪುಟ ಬದಲಾವಣೆ ಗೊತ್ತಿಲ್ಲ ನನಗೆ, ಗೊತ್ತಿಲ್ಲಪ್ಪ. ನಮ್ಮದು ಎಲ್ಲ ಹೈಕಮಾಂಡ್ ಡೆಲ್ಲಿ, ದೇ ವಿಲ್ ಡಿಸೈಡ್, ದೇ ವಿಲ್ ಟೇಕ್ ಎ ಪ್ರಾಪರ್ ಆ್ಯಕ್ಷನ್. ಆರ್ ಅಶೋಕ್ ಅವ್ರು ಹೇಳ್ತಾರೆ ಇವತ್ತು, ಅಂದರೆ ಸಂಪುಟದಲ್ಲಿ ಯಾರ್ಯಾರು ಇರಬೇಕು ಅವರೆಲ್ಲ ಬಿಹಾರ್ ಚುನಾವಣೆಗೆ ಕಪ್ಪ ಕಾಣಿಕೆ ಕೊಟ್ಟರೆ ಮಾತ್ರ ಅಂಥವ್ರು ಇಟ್ಕೊಂತಾರೆ, ಎಲ್ಲವರೆಲ್ಲ ತೆಗಿತಾರೆ. ಹಂಗೇನಿಲ್ಲ, ಅವ್ರ ಪಾರ್ಟಿಯಾಗೈತೆ, ನಮ್ಮ ಪಾರ್ಟಿಯಾಗಿಲ್ಲ. ಅಲ್ಲ, ಸಿ ಎಂ ಮಾಡಲೇಬಾರ್ದು ಡಿ ಸಿ ಎಂ ಅವ್ರನ್ನ ಅಂತ ಅಂದ್ಬಿಟ್ಟು ಸಿದ್ದು ಬಣ ಒಂದು ತಂತ್ರಗಾರಿಕೆ ನಡೆಸ್ತಾ ಇದೆ ಅಂತ ಹೇಳ್ಬಿಟ್ಟು. ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ನವೆಂಬರ್ ಕ್ರಾಂತಿ ಏನಾಗಲ್ಲ ಹಾಗಾದ್ರೆ? ನವೆಂಬರ್ ಕ್ರಾಂತಿ ಅಂತ ಸದ್ಯಕ್ಕೆ ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ನಾನು ಹೆಂಗೆ ನಾನು ಕೇಳಿ ನಾನು ಏನು ಹೇಳ, ಬಂದಿದೆ ಅಂದ್ರೆ ಕೆಲವ್ರಿಗೆಲ್ಲ ನಮಗೇನು ಬಂದಿಲ್ಲಪ್ಪ. ಸ್ವಾಮೀಜಿ ಬಂದು ಹೋಗಿದ್ರೆ ನೆಕ್ಸ್ಟ್ ನೀವೇ ಸಿ ಎಂ ಆಗ್ಬೋದನ ಅಂತ. ಸ್ವಾಮೀಜಿಗಳು ಬಂದು ಹೋಗಿದ್ದಾರೆ, ನೆಕ್ಸ್ಟ್ ನೀವೇ ಸಿ ಎಂ ಆಗ್ಬೋದನ ಅಂತ. ನೋಡು, ಯಾರ್ಯಾರು ಹಣೆ ಬರದಾಗ ಏನೇನಾಯ್ತು ಅವ್ರಿಗೆ ಗೊತ್ತು. ಏನ ಅವ್ರವ್ರ ಹಣೆ ಬರ ಯಾರು ತಪ್ಸೋಕ್ಕಾಗಲ್ಲ. ನೆಕ್ಸ್ಟ್ ನೀವು ಸಿ ಎಂ ಆಗ್ಬೋದು. ಅಲ್ಲ, ನಂದು ಪ್ರಶ್ನೆ ಅಂತಲ್ಲ, ಯಾರ ಹಣೆ ಬರದಾಗ ಏನೈತೇನೆ ಯಾರಿಗೆ ಗೊತ್ತು? ಹಾಂ, ಈಗ ಬಸವರಾಜ ಬೊಮ್ಮಾಯಿ ಆದ್ರಪ್ಪ, ಯಾರಿಗಾರ ಗೊತ್ತಿತ್ತ? ಹಾಂ, ಅದಕ್ಕಿಂತ ಮುಂಚೆನೂ ಆದರು, ಜಗದೀಶ್ ಶೆಟ್ಟರ್ ಆದರು, ಆಮೇಲೆ ನಮ್ದ್ರಾಗೂ ಭಾಳ ಜನ ಆಗ್ಯಾರ. ಹಂಗೆ ಅದ್ರ ಬಗ್ಗೆ ಏನು ಕಾಮೆಂಟ್ಸ್. ಏನಿಲ್ಲ, ಇದ್ರ ಬಗ್ಗೆ ಏನು ನಾವು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಓವರ್ ಆಲ್ ಆಗಿ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪುಟದ ಸಚಿವರ ರಿಯಾಕ್ಷನ್ ಗಮನಿಸಿದ್ರೆ ಯಾರೊಬ್ರು ಕೂಡ ಇದನ್ನ ವಿರೋಧಿಸಿಲ್ಲ. ಆದರೆ ಯತೀಂದ್ರ ಅವರ ಹೇಳಿಕೆಯನ್ನ ಯಾರು ಕೂಡ ತಪ್ಪು ಅಂತ ಹೇಳಿಲ್ಲ ಬಹಿರಂಗವಾಗಿ. ಮತ್ತೊಂದು ಕಡೆಯಲ್ಲಿ DCM DK ಶಿವಕುಮಾರ್ ಅವರ ಟೀಮ್ ಕ್ರಮ ಆಗಲೇಬೇಕು ಅನ್ನುವಂಥ ಒತ್ತಾಯವನ್ನ ಹೈಕಮಾಂಡ್ ಮಟ್ಟದಲ್ಲೇ ತಂದಿದ್ದಾರೆ. ವರ್ಕೌಟ್ ಆಗುತ್ತಾ, ಯತೀಂದ್ರ ಅವರ ವಿರುದ್ಧ ಕ್ರಮ ಆಗುತ್ತಾ ಅಂತ ಹೇಳಿ. ರಾಹುಲ್, ಬಹಳ ಮುಖ್ಯವಾಗಿರುವಂಥದ್ದು ರಾಜ್ಯ ಕಾಂಗ್ರೆಸ್ಸಲ್ಲಿ ಬಿರುಸಿನ ವಿದ್ಯಮಾನಗಳಿಗೆ ಸಾಕ್ಷಿಯಾಗುವಂತಹ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇದೆ. ನವೆಂಬರ್ ಕ್ರಾಂತಿಯ ಚರ್ಚೆ ಹೊತ್ತಲ್ಲೇ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಚರ್ಚೆಗೆ ಕೂಡ ಈಗ ಗ್ರಾಸ ಆಗಿರುವಂಥದ್ದು. ಅದರಲ್ಲೂ ಕೂಡ DCM DK ಶಿವಕುಮಾರ್ ಬಣ ಕೆರಳುವಂತೆ ಕೂಡ ಮಾಡಿದೆ. ಖುದ್ದು KPCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ಕೂಡ ಯತೀಂದ್ರ ಅವರ ಹೇಳಿಕೆಗೆ ಸಂಬಂಧಪಟ್ಟಂಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆ ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಅನಗತ್ಯವಾಗಿ ಕೂಡ ಪದೇ ಪದೇ ಈ ರೀತಿ ಹೇಳಿಕೆಗಳು ಕೊಡ್ತಾವೆ. 5 ವರ್ಷ ಸಿದ್ದರಾಮಯ್ಯವರೇ CM ಆಗಿರ್ತಾರೆ ಅನ್ನುವಂಥದ್ದು ಜೊತೆಗೆ ಈಗ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಸಿದ್ಧಾಂತದ ದಾಳವನ್ನು ಕೂಡ ಉರುಳಿಸಿದ್ದಾರೆ. ಇದೆಲ್ಲವೂ ಕೂಡ ಒಂದು ರೀತಿ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ನೇರವಾಗಿ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ವೆ. ಜೊತೆಗೆ KPCC ಕಾರ್ಯಾಧ್ಯಕ್ಷರು ಆಗಿರುವಂಥ GC ಚಂದ್ರಶೇಖರ್ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಒಂದು ವಿಡಿಯೋಗಳ ಸಮೇತ ದಾಖಲ ವರದಿಯನ್ನು ಈಗಾಗಲೇ ಸಲ್ಲಿಸಿದ್ದಾರೆ ಯತೀಂದ್ರ ಅವರ ವಿರುದ್ಧ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಅಂದರೆ ಈ ಬೇರೆಯವರಾದರೆ ನೋಟಿಸ್ ಕೊಡೋಕ್ಕಾಗತ್ತೆ. ಆದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಪದೇ ಪದೇ ಈ ರೀತಿ ಗೊಂದಲದ ಹೇಳಿಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹಗಳು ಕೂಡ ಕೇಳಿ ಬರ್ತದೆ. ಆದರೆ ಇದೆಲ್ಲದಕ್ಕಿಂತಲೂ ಬಹಳ ಪ್ರಮುಖವಾಗಿರುವಂಥದ್ದು ಈಗ ಹಿರಿಯ ಸಚಿವರು ಸದ್ಯಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ಬೇರೆ ರೀತಿಯಲ್ಲಿ ಬಿಂಬಿಸಲಾಗ್ತಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ಹೇಳಿರುವಂಥದ್ದು ಸಿದ್ಧಾಂತದ ನಾಯಕ
ನಾಯಕತ್ವದ ಹೊರತು ರಾಜಕೀಯವಾಗಿ ಅಥವಾ ಸಿದ್ದರಾಮಯ್ಯವರ ನಂತರ ನಾಯಕತ್ವ ಅನ್ನುವಂಥದ್ದು ಹೇಳಿಲ್ಲ. ಹಾಗಾಗಿ ಅವ್ರು ಹೇಳಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನುವಂಥ ಮಾತನ್ನ ಸೊ ಎಂ ಬಿ ಪಾಟೀಲ್ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಮತ್ತೆ ಹಿರಿಯ ಸಚಿವರು ಬೇರೆ ಬೇರೆ ಎಲ್ಲರೂ ಕೂಡ ಈ ಒಂದು ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು. ಸೊ ಆದರೆ ಒಂದಂತೂ ಸತ್ಯ, ನವೆಂಬರ್ ಕ್ರಾಂತಿಯ ಚರ್ಚೆ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯವರು ಕೊಟ್ಟಿರುವಂಥ ಈ ಒಂದು ಹೇಳಿಕೆ ಕಾಂಗ್ರೆಸ್ನಲ್ಲಿ ದೊಡ್ಡ ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಂದರೆ ಬಿಹಾರ ಚುನಾವಣೆ ನಂತರ ಏನು ಬದಲಾವಣೆ ಆಗ್ಬೋದು ಅನ್ನುವಂತಹ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ಸಂಪುಟ ಪುನಾರಚನೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಬಹುತೇಕ ವರ್ಷಾಂತ್ಯದೊಳಗಡೆ ಸಂಪುಟ ಪುನಾರಚನೆ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ದಟ್ಟವಾಗಿ ಕೇಳಿಬರ್ತಿದೆ. ಅದರ ನಡುವೆ ಕೂಡ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಗೊಂದಲಗಳು, ತಿಕ್ಕಾಟಗಳು ಕೂಡ ಕೇಳಿಬರ್ತಿದೆ. ಸೊ ಖುದ್ದು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಯಾರ ಹತ್ರ ಪ್ರತಿಕ್ರಿಯೆ ಕೊಡಬೇಕು, ಯಾರ ಹತ್ರ ಏನು ಮಾತಾಡಬೇಕು ಅನ್ನೋದು ಅಲ್ಲಿ ಮಾತಾಡ್ತೀನಿ ಅನ್ನುವಂಥ ಹೇಳಿಕೆಯನ್ನು ಸೂಕ್ಷ್ಮವಾಗಿ ಕೊಟ್ಟು ಹೊರಟಿರುವಂಥದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೀವ್ರ ಅಸಮಾಧಾನವನ್ನು ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಸಿಎಂ ಗಾದಿ ಮೇಲೆ ಪ್ರಬಲ ಕಣ್ಣನ್ನು ಇಟ್ಟಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಶತಾಯಗತಾಯ ಈ ಬಾರಿ ಅಂದರೆ 2.5 ವರ್ಷ ಮುಗಿದ ಕ್ಷಣವೇ ನಾನು ಅಧಿಕಾರವನ್ನು ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತೆರೆಮರೆಯ ಪ್ರಯತ್ನ ನಡೆಸ್ತಾರೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಸೊ ಒಂದು ರೀತಿಯಲ್ಲಿ ಹೈಕಮಾಂಡ್ ಅವ್ರ ಜೊತೆಗೆ ನಿರಂತರ ಸಂಪರ್ಕವನ್ನು ಸಾಧಿಸ್ತಿದ್ದಾರೆ ಮತ್ತು ಒತ್ತಡವನ್ನು ಹಾಕುವಂಥ ಒಂದು ಪ್ರಯತ್ನ ಆಗ್ತಿದೆ. ಸೊ ಇತ್ತ ಸಿಎಂ ಸಿದ್ದರಾಮಯ್ಯವರು ಬಣ ಸೊ ಸಹಜವಾಗಿ ಕೂಡ ಸಿದ್ದರಾಮಯ್ಯವರ ಬೆನ್ನಿಗೆ ಬಹುತೇಕ ಶಾಸಕರು ನಿಂತಿದ್ದಾರೆ ಅನ್ನುವಂಥ ಬಲವಾದ ವಿಶ್ವಾಸದಲ್ಲಿದೆ. ಸಿದ್ದರಾಮಯ್ಯರು ಕೂಡ ಸೊ ಹೈಕಮಾಂಡ್ ನಾಯಕರು ಏನೇ ಹೇಳಿದ್ರು ಕೂಡ ಅದಕ್ಕೆ ಬದ್ಧ ಅನ್ನುವಂಥ ಮಾತಿನ ಜೊತೆಗೆ ಸೊ ನಾನೇ 5 ವರ್ಷಗಳ ಕಾಲ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಸೊ ಒಂದಷ್ಟು ಕೂಡ ಇಲ್ಲಿ ಬೇರೆ ಬೇರೆ ಚರ್ಚೆಗೆ ಕೂಡ ಕಾರಣ ಆಗಿರುವಂಥದ್ದು. ಆದರೆ ಒಂದು ಡಿ.ಕೆ. ಶಿವಕುಮಾರ್ ಅವರಿಗೆ ಸಹಜವಾಗಿ ಕೂಡ ಸೊ ಈ ಬಾರಿ ಅವಕಾಶ ತಪ್ಪಿದ್ದಾದಲ್ಲಿ ಮತ್ತೆ ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವರು ಶತಾಯಗತಾಯ ಈ ಬಾರಿ ಅಧಿಕಾರ ಹಂಚಿಕೆ ಸೂತ್ರ ಕೊಡಬೇಕು ಅನ್ನುವಂಥ ಬಿಗಿಪಟ್ಟನ್ನು ಇಡುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.